ನಮಸ್ಕಾರ ಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನರಮೇಧದ ತನಿಖೆ ನಡೆಸ್ತಾ ಇರುವ ಎನ್ಐಎಗೆ ಸಿಕ್ಕಿದೆ ಪ್ರಮುಖ ಸಾಕ್ಷಿ. ಮರ ಏರಿ ಕುಳಿತಿದ್ದ ಫೋಟೋಗ್ರಾಫರ್ ಒಬ್ಬರ ಕ್ಯಾಮೆರಾದಲ್ಲಿ ಹಲವು ದೃಶ್ಯ ಫೋಟೋಗಳು ಸೆರೆ. ರಜೆಯಲ್ಲಿದ್ದ ಪ್ರತ್ಯಕ್ಷದರ್ಶಿ ಆರ್ಮಿ ಅಧಿಕಾರಿಯೊಬ್ಬರಿಂದಲೂ ಮಾಹಿತಿ ಸಂಗ್ರಹ. ಪಹಲ್ಗಾಮ್ ದಾಳಿ ಬಗ್ಗೆ ಬೆಂಗಳೂರಿಗೂ ಭೇಟಿ ನೀಡಲಿರೋ ಎನ್ಐಎ ಇವತ್ತು ಭರತ್ ಭೂಷಣ್, ಮಂಜುನಾಥ್ ರಾವ್ ಕುಟುಂಬದ ವಿಚಾರಣೆ. ದಾಳಿಯ ಸಂಪೂರ್ಣ ಮಾಹಿತಿ ಕಲೆ ಹಾಕಲಿರೋ ಅಧಿಕಾರಿಗಳು. ಪಾಕ್ ವಿರುದ್ಧ ಯುದ್ಧ ಬೇಡ ಅಂದಿದ್ದ ಸಿಎಂ ಹೇಳಿಕೆಗೆ ವಿಪಕ್ಷಗಳ ಟೀಕೆ. ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಅಲರ್ಟ್ ಆದ ಎಐಸಿಸಿ. ಪಹಲ್ಗಾಮ್ ವಿಚಾರದಲ್ಲಿ ಸೂಕ್ಷ್ಮ ಹೆಜ್ಜೆ ಇರುವಂತೆ ಖಡಕ್ ಸೂಚನೆ. ಕಾಶ್ಮೀರ ನರಮೇಧದ ವಿಚಾರದಲ್ಲಿ ಸರ್ಕಾರದ ನಡೆ ಬಗ್ಗೆ ಬಿಜೆಪಿ ಕಿಡಿ. ಬಿಜೆಪಿ ಕಚೇರಿಯಲ್ಲಿ ಬಿಎಲ್ ಸಂತೋಷ್ ಜೊತೆ ಚರ್ಚಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಸರ್ಕಾರದ ವಿರುದ್ಧ 3 ಅಸ್ತ್ರಗಳ ಪ್ರಯೋಗಕ್ಕೆ ಸೂಚನೆ. ಭಾರತದಲ್ಲಿ ಆಟವಾಡೋಕೆ ಆಸಕ್ತಿ ಇಲ್ಲವೆಂದ ಪಾಕ್ ಕ್ರಿಕೆಟ್ ಆಟಗಾರ್ತಿ ಗುಲ್ ಫಿರೋಜಾ. ವ್ಯಾಪಾರದ ಬಳಿಕ ಕ್ರಿಕೆಟ್ ಸಂಬಂಧಗಳಿಗೂ ಬೀಳುತ್ತಾ ಫುಲ್ ಸ್ಟಾಪ್. ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಿ, ನಮಗೂ ಕ್ರಿಕೆಟ್ ಆಡೋದು ಬೇಡ ಅಂತ ಕನ್ನಡಿಗರಿಂದಲೂ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.